ಸ್ನೇಹಿತರೆ, ನಾನು MS ಪಾಟೀಲ್ ಸರ್ ಅಂತೇಳಿ. ನಾನು ಈಗ ಈ ಸುಂದರವಾದ ರಮಣೀಯವಾದ ಸುಂದರ ಸೌಂದರ್ಯತಾಣ ಕಾಳಿ ನದಿ ದಂಡೆಯ ಮೇಲಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಬಹು ಮುಖ್ಯವಾಗಿರ್ತಕ್ಕಂತಹ ಒಂದು ನದಿಗಳಲ್ಲಿ ಕಾಳಿ ನದಿಯು ಸಹ ಒಂದು. ನಮ್ಮ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ನದಿ ಇದು. ಈ ನದಿ ಕಾಳಿ ಅಂತ ಹೆಸರು ಬರಲು ಕಾರಣವೇನು ನೋಡಿ. ಈ ನದಿ ನೀರಿನ ಬಣ್ಣ ಕಪ್ಪಾಗಿದೆ. ಈ ನದಿ ನೀರಿನ ಬಣ್ಣ ಕಪ್ಪಾಗಿದೆ. ಏಕೆ ಕಪ್ಪಾಗಿದೆ ಅಂದ್ರೆ, ಈ ನದಿ ನೀರು ಹರಿದು ಬರುವಾಗ ಕಪ್ಪು ಶಿಲೆಯ ಮೇಲೆ, ಬಸಾಲ್ಟ್ ಶಿಲೆಯ ಮೇಲೆ ಈ ನದಿ ನೀರು ಹರಿದು ಬರುವುದರಿಂದ ಈ ನದಿಯ ನೀರಿನ ಬಣ್ಣ ಕಪ್ಪಾಗಿ ಕಾಣಿಸುತ್ತೆ. ಹೀಗಾಗಿ ಈ ನದಿಗೆ ನಾವು ಕಾಳಿ ಅಂತ ನಾವು ಏನ್ ಮಾಡ್ತೀವಿ, ಕರಿತಾ ಇದ್ದೇವೆ. ಈ ಒಂದು ನದಿ ಏನಿದೆಯಲ್ಲ, ಈ ಸುಂದರವಾಗಿರ್ತಕ್ಕಂತಹ ಒಂದು ನದಿ ಪಶ್ಚಿಮ ಘಟ್ಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ದಿಗ್ಗಿಘಟ್ಟ, ಸೂಪಾದ ಬಳಿ ಇರುವ ದಿಗ್ಗಿಘಟ್ಟ ಎಂಬ ಸ್ಥಳದಲ್ಲಿ ನದಿ ಜನ್ಮವನ್ನು ತಾಳುತ್ತೆ. ಆ ದಿಗ್ಗಿಘಟ್ಟ ಅನ್ನೋ ಒಂದು ಹಳ್ಳಿ ಅದು. ಅಲ್ಲಿ ಜನ್ಮವನ್ನು ತಾಳಿ ಈ ನದಿ ಹರಿದು ಬರುವಾಗ ಮೊದಲು ವಾಯುವ್ಯಕ್ಕೆ ಹರಿಯುತ್ತೆ. ವಾಯುವ್ಯಕ್ಕೆ ಹರಿದು ನಂತರ ಪಶ್ಚಿಮಕ್ಕೆ ತಿರುಗಿ 184 ಕಿಲೋಮೀಟರ್ ಉದ್ದವಾಗಿ ಹರಿದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಅರಬ್ಬಿ ಸಮುದ್ರ ಹೋಗಿ ಸೇರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ಅತ್ಯಂತ ಉದ್ದವಾಗಿರುವ ನದಿ ಅಂದ್ರೆ ಅದು ಕಾಳಿ ನದಿ. ಈ ಒಂದು ನದಿ ಎರಡು ಸುಂದರವಾದ ಸೌಂದರ್ಯ ತಾಣವಾದ ಎರಡು ಜಲಪಾತಗಳ ನಿರ್ಮಾಣ ಮಾಡಿದೆ. ಒಂದು ಸಾತೋಡಿ ಮತ್ತು ಇನ್ನೊಂದು ಲಾಲಗುಳಿ ಅಂತೇಳಿ. 15 ಮೀಟರ್ ಎತ್ತರದಲ್ಲಿ ಸಾತೋಡಿ ಜಲಪಾತ, 62 ಮೀಟರ್ ಎತ್ತರದಲ್ಲಿ ಲಾಲಗುಳಿ ಜಲಪಾತ ಏನ್ ಮಾಡಿದೆ, ಈ ಒಂದು ನದಿ ನಿರ್ಮಾಣ ಮಾಡಿದೆ. ಅಷ್ಟೇ ಅಲ್ಲ, ಕದ್ರಿ ಮತ್ತು ಇನ್ನೊಂದು ಕದ್ರಿ ಆಣೆಕಟ್ಟು ಮತ್ತು ಇನ್ನೊಂದು ಬಹು ಮುಖ್ಯವಾಗಿರತಕ್ಕಂಥ ಆಣೆಕಟ್ಟು ಸೂಪಾ. ಈ ಸೂಪಾ ಡ್ಯಾಮ್ ಏನಿದೆಯಲ್ಲ, ಈ ಭಾಗದಲ್ಲಿ ಈ ಮರಗಿಡ ಬಳ್ಳಿಗಳು ಏನು ಕಂಡು ಬರ್ತಾ ಇದೆಯಲ್ಲ, ಇದರ ಹಿಂಬದಿಯಲ್ಲಿ ಸೂಪಾ ಆಣೆಕಟ್ಟು ಕಂಡು ಬರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಆಣೆಕಟ್ಟು ಯಾವುದಪ್ಪ ಅಂದ್ರೆ ಸೂಪಾ. ಈ ಸೂಪಾ ಆಣೆಕಟ್ಟು 101 ಮೀಟರ್ ಎತ್ತರವಾಗಿದೆ. 147 TMC ನೀರಿಡಿಯುತ್ತೆ. 1180 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡತಕ್ಕಂಥ ಸಾಮರ್ಥ್ಯ ಸೂಪಾ ಆಣೆಕಟ್ಟಿಗಿದೆ. ಕರ್ನಾಟಕ ರಾಜ್ಯದ ಅತ್ಯಂತ ಎತ್ತರವಾದ ಆಣೆಕಟ್ಟು ಸೂಪಾ ಅಂತ ನಾವು